ಹಿಂಗೆ ಆ್ಯಕ್ಷನ್ ಹೇಳ್ಬಿಟ್ರೆ ಅವ್ರ ಒಳಗಡೆಯಿಂದ ಯಾವ ದೈತ್ಯ ಬರ್ತಾರೋ ಆಚೆಗಂತಲೇ ನಮಗೆ ಗೊತ್ತಾಗಲ್ಲ. ಎಟ್ ಅಗೈನ್ ಇಲ್ಲಿ ಮತ್ತೊಬ್ಬರು ವಿಶೇಷ ವ್ಯಕ್ತಿನ ನಾನು ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಹೊಸ ಕಲಾವಿದರು ತಂತ್ರಜ್ಞರಿಗೆ ಅವಕಾಶ ಮಾಡೋದು ಒಂದು ಕಡೆ, ಹೊಸ ಆಲ್ಬಮ್, ಹೊಸ ಮ್ಯೂಸಿಕ್ ಡೈರೆಕ್ಟರ್ಸ್, ಹೊಸ ಹಾಡುಗಳಿಗೆ ಅಂತಲೇ ಅವಕಾಶ ಮಾಡಿಕೊಟ್ಟು ಕೌಂಟ್ಲೆಸ್ ರೆಕಾರ್ಡ್ಗಳನ್ನು ಮಾಡಿದ್ದು ನಮ್ಮ ಲಹರಿ ವೇಲು ಸರ್ ಅವರು. ಸೊ ಮೇ ರಿಕ್ವೆಸ್ಟ್ ಲಹರಿ ವೇಲು ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಲೆಟ್ಸ್ ಹಿಯರ್ ಇಟ್ ಫಾರ್ ಲಹರಿ ವೇಲು ಸರ್. ಲಹರಿ ಸಂಸ್ಥೆ ಮಾಡಿದಂಥ ಮ್ಯೂಸಿಕಲ್ ರೆಕಾರ್ಡ್ಸು ಇದುವರೆಗೂ ಯಾರಿಂದನೂ ಬ್ರೇಕ್ ಮಾಡೋದಕ್ಕಾಗಿಲ್ಲ. ಅಂಥ ಸಂಸ್ಥೆಯಿಂದ ಇವತ್ತು ನಮ್ಮ ಕೊತ್ತಲವಾಡಿ ಸಿನಿಮಾದ ಮ್ಯೂಸಿಕ್, ಅದ್ರ ಬಗ್ಗೆ, ಹೊಸ ಸಂಗೀತ ನಿರ್ದೇಶಕರ ಬಗ್ಗೆ, PA ಪ್ರೊಡಕ್ಷನ್ಸ್ ಬಗ್ಗೆ, ವೇಲು ಸರ್ ನಿಮ್ಮ ಮಾತು. ಎಲ್ಲ ಪತ್ರಿಕಾ ಮಿತ್ರಕ್ಕೂ ನಮಸ್ಕಾರ. నమస్కారం పుట్టింది ఇక్కడ, పెరిగింది ఇక్కడ, పోయేది ఇక్కడ. ఫస్ట్ కన్నడలో స్టార్ట్ చేస్తాను సార్. వావ్ సార్. అంటే తెలుగుని ఇంకా చాలా రిపోర్టర్స్ వచ్చినారు, తెలుగులో మాట్లాడుతూ ఉన్నాను. మీకు ఈ తల్లి అంతా ఇచ్చింది మాకి. ಸೊ దాన్ని ఇంకా ಫಸ್ಟ್ ಕನ್ನಡದಲ್ಲೇ ಮಾತಾಡಿ ತೆಲುಗು ಬಂದು ಹಿಂದಿನೂ ಮಾತಾಡ್ತೀನಿ, ಮಲಯಾಳಂ ಸ್ವಲ್ಪ ಗೊತ್ತು. ಕೊತ್ತಲವಾಡಿ ಭಾಳ ಅದ್ಭುತವಾಗಿದೆ ಅಮ್ಮ ಟೀಸರು. ನಿಜವಾಗ್ಲೂ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಭಾಳ ಎಮೋಷ್ನಲ್ ಆಗಿದ್ದೀನಿ. ಯಾಕಂದರೆ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಗುಣ ಎಲ್ಲ ನಿಮ್ಮಲ್ಲಿದೆ. ನಾವು ಬೆಳೆದು ಬಂದ ದಾರಿ ಹಂಗೆ, ಭಾಳ ಕಷ್ಟದಲ್ಲಿ, ಭಾಳ ನೋವುಂಡವರು, ತಾಯಿ ಹಾಲುಂಡವರು, ನೋವುಂಡವರು, ಅವಮಾನಗಳುಂಡವರು, ಸೋಲುಂಡವರು, ಇವತ್ತು ಯಶಸ್ಸುಂಡವರು. ಆ ಯಶಸ್ಸನ್ನು ನಮ್ಮ ಯಶ್ ಅವರಿಗೆ ತಾವು ಕೊಟ್ಟಿದ್ದೀರಿ. ಸೊ ಅದೇ ರೀತಿ ನಾವು ಸಂಗೀತ ಕ್ಷೇತ್ರದಲ್ಲಿ ಆ ಯಶಸ್ಸನ್ನು ಕಂಡಿದ್ದೀವಿ. ಭಾಳ ಡೌನ್ ಟು ಅರ್ತ್ ಅಂತಂದರೆ ಅಮ್ಮ ಮತ್ತು ಅಪ್ಪ, ಅಲ್ಟಿಮೇಟ್ ಅಮ್ಮ, ಶ್ರೀಸಾಮಾನ್ಯರಲ್ಲಿ ಶ್ರೀಸಾಮಾನ್ಯರವರು. ಸೊ ಅದಕ್ಕೆ ಯಶ್ ಅವರು ಆ ರೀತಿ ಬೆಳೆದಿದ್ದಾರೆ. ಇದು ಫಸ್ಟು ಚಲನಚಿತ್ರ ಮತ್ತೊಂದು ಆಡಿಯೋ MRT ಮ್ಯೂಸಿಕ್ಕು ಲಹರಿ ಸಂಸ್ಥೆಯಲ್ಲಿ ಮಾಡಿದ್ದೀವಿ ನಾವು. ಲಹರಿನಲ್ಲಿ ಯಾವುದೇ ಫಸ್ಟು ಸಂಗೀತ ನಿರ್ದೇಶಕರು ಸಿನಿಮಾ ಮಾಡಿದರೂ ಕೂಡ ಸೂಪರ್ ಟ್ರೂಪರ್ ಹಿಟ್ಟಾಗಿದೆಯಮ್ಮ. ಅದು AR ರೆಹಮಾನ್ ಅವರು ಇರ್ಬೋದು, ಗುರುಕಿರಣ್ ಅವರು ಇರ್ಬೋದು, MM ಕೀರವಾಣಿ ಅವರು ಇರ್ಬೋದು, ವಿಕಾಸ್ ವಸಿಷ್ಠ ಅದು ಕೂಡ ಫಸ್ಟು ಆಲ್ಬಮ್ ರಿಲೀಸ್ ಮಾಡಿದ ಲಹರಿ ಸಂಸ್ಥೆನೇ. ಸೊ ಹಾಗಾಗಿ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, 100% ಹಿಟ್ ಆಗುತ್ತಿದ್ದು. ಇಡೀ ಕಲಾವಿದರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸಾಹಿತ್ಯ, ಹಾಡುಗಳೆಲ್ಲ 6 ಹಾಡು ಕೇಳಿದ್ದೀನಿ, 6 ಹಾಡು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಶ್ಯಪ್ ಯು ಡನ್ ಎ ವಂಡರ್ಫುಲ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆಫ್ಕೋರ್ಸ್ ನಮ್ಮ ರಘು ನಿಡುವಳ್ಳಿ ಅವರು 50-60 ಸಿನಿಮಾಗೆ ಚಿತ್ರಕಥೆ ಬರೆದಿದ್ದಾರೆ. ಇವಾಗ ಗೊತ್ತಾಯ್ತು ನನಗೆ, ಅದ್ಭುತವಾಗಿ ಪಂಚಿಂಗ್ ಡೈಲಾಗ್ಸು ತುಂಬ ಚೆನ್ನಾಗಿ ನೀವು ಚಿತ್ರಕಥೆ ಮಾಡಿದ್ದೀರಿ. ಅಂಬರ್ ಅವರೇ, ವೆರಿ ಸ್ಮಾರ್ಟ್ ಲುಕಿಂಗ್, ಎಕ್ಸ್ಪ್ರೆಷನ್ ಈಸ್ ಫೆಂಟ್ಯಾಸ್ಟಿಕ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಕನ್ನಡ ತಾಯಿಯಿಂದ ಇನ್ನೊಬ್ಬರು ಸೂಪರ್ ಸ್ಟಾರ್ ಬಂದೇ ಬರ್ತಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿದ್ರಿ ತಾವು ಕೂಡ. ನಿರ್ದೇಶಕರು ಭಾಳ ಸಿಂಪಲ್ಲು, ಆ ಸಿಂಪ್ಲಿಸಿಟಿಯಲ್ಲಿ ಎದ್ದು ತೋರಿಸ್ತಾ ಇದೆ. ನೇಟಿವಿಟಿ ಅಂತ ಹೇಳಿದ್ರಿ ಚರಣ್ ಸರ್, ತಾವು ಸತ್ಯ ಸರ್. ಅದು ಆ ನೇಟಿವಿಟಿ ಯಾವ ಸಿನಿಮಾಲಿರುತ್ತೋ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಖಂಡಿತ. ಕಂಟೆಂಟ್ ಈಸ್ ಎ ಕಿಂಗ್. CK ಅಂತ ಹೇಳ್ತೀನಿ ನಾನು, ಕೆಲ್ವಿನ್ ಕ್ಲೀನ್ ಅಲ್ಲ. ಕಂಟೆಂಟ್ ಈಸ್ ಎ ಕಿಂಗ್. ಸೊ ಯು ವಾಟ್ ಯು ಸೆಡ್ ಇಸ್ ರೈಟ್. ಎಮೋಷನ್ ಎಲ್ಲಿರುತ್ತೋ, ಎಲ್ಲಿ ಕಣ್ಣೀರಿರುತ್ತೋ, ನಮ್ಮ ನೇಟಿವಿಟಿ ಇರುತ್ತೋ, ಆ ಪಿಕ್ಚರು 100% ಸೂಪರ್ ಹಿಟ್ ಆಗುತ್ತೆ. ತಾವು ಹೇಳ್ದಂಗೆ ನಮ್ಮ 6 ಕೋಟಿ ಜನ ಕನ್ನಡಿಗರು ಈ ಸಿನಿಮಾನ ಸೂಪರ್ ಹಿಟ್ ಮಾಡಿ ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ. ಸರ್, ಅಮ್ಮ, ಹ್ಯಾಟ್ಸ್ ಆಫ್ ಟು ಯು. ಈ ಒಂದು ಚಿತ್ರ ಫಸ್ಟ್ ಸ್ಟಾರ್ಟ್ ಆಗಿದೆಯಮ್ಮ. ಈ ನಮ್ಮ PA ಪ್ರೊಡಕ್ಷನಲ್ಲಿ 100 ಚಿತ್ರ ಮಾಡ್ತಿದ್ದಿ ತಾವು. ಆ ದೇವರು ಒಳ್ಳೇದು ಮಾಡಲಿ ತಮಗೆ. Thank you so much, Velu sir. That was very beautiful. Thank you. Thank Thank you, you so sir. much, Amma. Let's hear it for Velu sir, please. Thank you once again. That was very beautiful, actually. Thank you. Okay. ವೇಲು ಸರ್ ಹೇಳ್ದಂಗೆ ಲಹರಿ ಸಂಸ್ಥೆಯಿಂದ ಯಾರೆಲ್ಲ ಲಾಂಚ್ ಆಗಿದ್ದಾರೆ ಅವರೆಲ್ಲರೂ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೆ. ದಟ್ಸ್ ಆಲ್ ಬಿಗ್ ನೇಮ್ಸ್, ಓಕೆನಾ? ಸೊ ಇವತ್ತು
ಈ ಕೊತ್ತಲವಾಡಿ ಚಿತ್ರಕ್ಕಾಗಿ ಸಂಗೀತ ಹಾಗೂ ಆ ಹಾಡಿನ ಸಂಗೀತವನ್ನು ಮಾಡಿದಂಥ ಇಬ್ಬರು ವ್ಯಕ್ತಿಗಳನ್ನು ಕರೆಯಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅಭಿನಂದನ್ ಕಶ್ಯಪ್ ಅವರನ್ನು ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಟೀಸರಲ್ಲಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದನ್ನು ನೋಡಿ ನೀವೆಲ್ಲರೂ ಸೂಪರ್ಬ್ ಅಂತ ಹೇಳಿದ್ದೀರಾ. ದ್ಯಾಟ್ ಈಸ್ ಅಭಿನಂದನ್ ಕಶ್ಯಪ್. ಹಾಗೂ ಆ ಹಾಡನ್ನು ಕೇಳಿ ಎಷ್ಟು ಜನ ಇಷ್ಟಪಟ್ಟಿದ್ದೀರಾ. ಆ ಹಾಡಿಗೆ ಸಂಗೀತ ಮಾಡಿದವರು ವಿಕಾಸ್ ವಸಿಷ್ಠ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ಅಭಿನಂದನ್ ಮತ್ತು ವಿಕಾಸ್ ಇಬ್ರು ಒಂದೇನಾ? ಇಲ್ಲ, ಈ ಕಡೆಯಿಂದ ಬರ್ತಿದ್ದಾರಾ? ಬನ್ನಿ, ನಾನು ಹಿಂಗೆ ಹೋಗ್ಬಿಡ್ತೇನೆ. ಅಭಿನಂದನ್ ಮುಂದೆ. ಅಭಿನಂದನೆಗಳು. ಮೊದಲನೇದಾಗಿ ನಿಮಗೆ ಅಭಿನಂದನ್ ಅವರೇ. ಥ್ಯಾಂಕ್ ಯು. ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. PA ಪ್ರೊಡಕ್ಷನ್ಸ್ನ ಕೊತ್ಲವಾಡಿ ನನಗೂ ಸರ್ಪ್ರೈಸ್ ಈ ಸಿನಿಮಾ ಫಸ್ಟು ಮಾಡಿದಾಗ. ಡೈರೆಕ್ಟರ್ ಸರ್ ಈ ಥರ ಒಂದು ಸಿನಿಮಾ ಇದೆ, ಈ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕು, ಒಂದು ಟೈಟಲ್ ಟ್ರ್ಯಾಕ್ ಮಾಡಬೇಕು ಇದಕ್ಕೆ ಅಂದಾಗ, ಸರಿ ಸರ್ ಮಾಡೋಣ, ಫಸ್ಟ್ ಒಂದು ಸ್ಯಾಂಪಲ್ ವರ್ಕ್ ಮಾಡಿ ಶುರು ಮಾಡಿದ್ವಿ ಕೆಲಸ ಇದಕ್ಕೆ. ಒಂದೊಂದು ಸೀನು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ತುಂಬ ವಾವ್ ಫ್ಯಾಕ್ಟರ್ಸ್ ಇತ್ತು. ಎಸ್ಪೆಷಲಿ ಎಷ್ಟೋ ಎಂಟ್ರಿ ಸೀನ್ಗಳು ತುಂಬ ವಾವ್ ಫ್ಯಾಕ್ಟರ್ಸ್ ಅನಿಸ್ತಿತ್ತು ಸ್ಕೋರ್ ಮಾಡ್ಬೇಕಾದ್ರೆ. ಎಸ್ಪೆಷಲಿ ಪೃಥ್ವಿ ಸರ್ ಎಂಟ್ರಿ ಬಂದಾಗಲಿ, ಗೋಪಾಲ್ ಸರ್ ಎಂಟ್ರಿ ಬಂದಾಗಲಿ ತುಂಬ ಅಮೇಜ್ ಆಗ್ತಿತ್ತು ಮಾಡ್ಬೇಕಾದ್ರೆ. ಸರ್ ಏನು ಸರ್ ವಿಜುವಲ್ಸ್ ಈ ಥರ ಇದೆ ಅಂತ ಅನ್ಕೋತಿದ್ವಿ, ಬಟ್ ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸ್ ಯಾರು ಅಂತ. ಎದೆ ಗಟ್ಟಿಗೆ ಇಟ್ಕೊಳ್ಳಿ ಅಭಿನಂದನ್ ಅಂತ ಹೇಳ್ತೀನಿ, ನಿಮಗೆ ಟೈಮ್ ಬರುತ್ತೆ ಹೇಳ್ತೀನಿ ಸರ್ ಹೇಳ್ತಿದ್ರು ಡೈರೆಕ್ಟರ್ ಸರ್. ಸರಿ ಸರ್ ಆಯಿತು. ಆಲ್ಮೋಸ್ಟ್ ಸ್ಕೋರ್ ಮುಗಿಸಿದ್ವಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸಿ ಒಂದಿನ ಬಂದು, ಸರ್ ಇವತ್ತೊಂದು ದಿನ ಹೋಗ್ಬೇಕು ಆಚೆ ಕಡೆ ಬನ್ನಿ ಅಂತ ಇವೆಂಟ್. ಸೊ ಆವಾಗ ಅಮ್ಮ ಗೊತ್ತಾಯಿತು ಪ್ರೊಡಕ್ಷನ್ ಅಮ್ಮ ಮಾಡಿರೋದು ಅಂತ. ಅದು ಒಂದು ದೊಡ್ಡ ಖುಷಿ. ಬಿಕಾಸ್ ಎಸ್ ಸರ್ ಫ್ಯಾನ್ ಆಗಿ ಅಮ್ಮ ಪ್ರೊಡ್ಯೂಸ್ ಮಾಡಿದ್ದು ಗೊತ್ತಾದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಲಕ್ಕಿ ಅಂತ ಹೇಳ್ಕೊತೀನಿ, ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದು ತುಂಬ ಖುಷಿ ಆಯಿತು ನನಗೆ. ಸಿನಿಮಾ ಅದ್ಭುತವಾಗಿ ಬಂದಿದೆ, ನನಗಂತೂ ತುಂಬ ಖುಷಿ ಇದೆ ಈ ಸಿನಿಮಾ ಕೆಲಸ ಮಾಡಿರೋದು, ಇಷ್ಟು ಹೇಳ್ಬೋದು. ಥ್ಯಾಂಕ್ ಯು. ಎಸ್ ವಿಕಾಸ್ ಅವರೇ, ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕಾಸ್ ವಸಿಷ್ಠ. ಕೊತ್ತಲವಾಡಿ ಚಿತ್ರಕ್ಕೆ ಹಾಡುಗಳನ್ನ ಸಂಯೋಜಿಸುವ ಒಂದು ಸುವರ್ಣಾವಕಾಶ ರಾಜು ಸರ್ ನನಗೆ ಕೊಟ್ಟರು. ಅವ್ರಿಗೆ ಮೊದಲನೇದಾಗಿ ನನ್ನ ಲೈಫಲ್ಲಿ ಕೂಡ ಅವರು ನನ್ನ ವಿದ್ಯೆನ, ನನ್ನ ಟ್ಯಾಲೆಂಟ್ನ ಗುರುತಿಸಿ ಅವರು ಮುಂಚೆಯಿಂದ ನನಗೆ ಸಾಥಾಗಿ ಇವತ್ತು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ನಾನು ಯಾವತ್ತೂ ಅವರಿಗೆ ಚಿರಋಣಿ. ಎರಡನೇದಾಗಿ ಅಮ್ಮ ಅವರು. ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅಮ್ಮವರು ಪ್ರೊಡಕ್ಷನ್ನು ಸರ್ಪ್ರೈಸು ಅಂತ ಹೇಳ್ತಾಯಿದ್ರು, ಬಟ್ ನಾನೊಬ್ಬನೇ ಅನ್ಸುತ್ತೆ ಆ ಸರ್ಪ್ರೈಸ್ ಇರಲಿಲ್ಲ ನನಗೆ. ಸೊ ರಾಜು ಸರ್ ಕಂಪೋಸ್ ಮಾಡುವಾಗಲೇ ಸ್ವಲ್ಪ ನನಗೆ ಅದ್ರ ಬಗ್ಗೆ ಹೇಳಿದರು. ಸೊ ಅದರಿಂದ ನನಗೆ ಟೆನ್ಷನ್ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ. ಸೊ ಇವಾಗ ಒಳ್ಳೆಯದೇ ಆಯಿತು ಅನಿಸುತ್ತೆ. ಅಮ್ಮ ಅವ್ರಿಗೆ ತುಂಬ ಧನ್ಯವಾದಗಳು. ಅವ್ರ ಹಾಡುಗಳನ್ನ ಅಕ್ಸೆಪ್ಟ್ ಮಾಡಿ ಅದನ್ನು ಒಂದು ಒಳ್ಳೆ ಕೇಳೋ ಒಂದು ಪೊಸಿಷನ್ಗೆ ತಂದರು ಅವರು, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಎರಡನೇ ತಂದೆ ಅಂತಲೇ ಹೇಳ್ಬೋದು ವೇಲು ಸರ್ ಅವರು. ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ 10ನೇ ವರ್ಷದಲ್ಲೇ ಅವರು ನನ್ನ ಆಡಿಯೋ ಆಲ್ಬಮ್ನ ರಿಲೀಸ್ ಮಾಡಿ ನನಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಂಥವ್ರು. ಥ್ಯಾಂಕ್ ಯು ಸರ್. ನಮ್ಮ ತಂದೆ ಇದ್ದಿದ್ರೆ ಇವತ್ತು ಚೆನ್ನಾಗಿರೋದಿಲ್ಲಿ, ಅವ್ರು ಬರೋಕ್ಕಾಗಲಿಲ್ಲ, ಸಾರಿ. ಖಂಡಿತ ಇನ್ನೊಂದು ನನಗೆ ಇದರಿಂದ ತುಂಬ ಖುಷಿಯಾಗಿರೋದಂದರೆ, ಇಲ್ಲಿ ಯಾರೂ ಹೊಸ ಆಚೆ ಅಥವಾ ಬೇರೆ ಇಂಡಸ್ಟ್ರಿ ಸಿಂಗರ್ಸ್ನ ನಾವು ಯಾರನ್ನು ಕರೆಸಿಲ್ಲ ಈ ಸಿನಿಮಾಗೆ. ಏಕೆಂದರೆ ಇಲ್ಲೇ ಸುಮಾರು ಒಳ್ಳೆ ಗಾಯಕರು ಇರೋದ್ರಿಂದ ರಾಜು ಸರ್ರಿಂದ ನನಗೆ ತುಂಬ ಇನ್ಸ್ಪೈರ್ ಆಗಿ ನಾನು ಸಿದ್ಧಾರ್ಥ್ ಬೆಳ್ಮಣ್ಣು ಆಗಲಿ, ಸುನಿಧಿ ಆಗಲಿ, ಸುರಭಿ ಭಾರದ್ವಾಜ್, ಹಾಗೆ ಸುಮಾರು ಅಪ್ಕಮಿಂಗ್ ಸಿಂಗರ್ಸ್ನ ಉಪಯೋಗಿಸ್ಕೊಳ್ಳೋ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ತು. ಅದ್ರ ಜೊತೆಗೆ ಇಂಥ ಒಳ್ಳೆ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಅಭಿನಂದನ್ ಅವರು. ಸುಮಾರು ಚಿತ್ರಗಳು ಅವ್ರದ್ದು ಆಲ್ರೆಡಿ ನಾವು ನೋಡಿದ್ವಿ. ಆ್ಯಂಡ್ ನಮ್ಮ ಕಂಟೆಂಟ್ಗೆ ನಾವೆಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಆ ಥಿಂಕಿಂಗು ನಮಗೆ ಬರಲಿಲ್ಲ ಆ್ಯಕ್ಚುಲಿ. ಸೊ ನಮಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾಗಿತ್ತು. ಅವರು ಅದನ್ನು ಮೀರಿ ಎಫರ್ಟ್ ಎಲ್ಲ ಹಾಕಿ ನಮಗೆ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಚಿತ್ರನ ಯಶಸ್ವಿ ಪಡಿಸ್ಬೇಕು. ಹಾಡುಗಳನ್ನ ಕೇಳಿ ಹಾಡುಗಳನ್ನ ರೀಚ್ ಮಾಡಿಸಿ ನಮ್ಮ ತಂಡನ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ವಿಕಾಸ್, ಥ್ಯಾಂಕ್ ಯು ಅಭಿನಂದನ್, ಥ್ಯಾಂಕ್ ಯು. ಯಾ, ಒಬ್ಬರು ಹೆಸರು ಹೇಳಬೇಕು ನಾನು. DOP ಕಾರ್ತಿಕ್ ಅವರು ಅವತ್ತು ಕಾರಣಾಂತರದಿಂದ ಬಂದಿಲ್ಲ ಇವತ್ತು. ಆ್ಯಕ್ಚುಲಿ ಅವರು ಸರ್ಗೆ ಹೇಳಿ ಈ ಥರ ಒಂದು ರೆಫರೆನ್ಸ್ ಮಾಡಬೇಕು ಅಭಿನಂದನ್ ನೀನು ಒಂದು ಇದಕ್ಕೆ ಅಂತ ಹೇಳಿದ್ರು ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಇನಿಷಿಯೇಟ್ ಆಗಿದೆ, ಇವತ್ತು ಇಲ್ಲಿ ತನಕ ಬಂದಿದೆ ಅಂದರೆ DOP ಕಾರ್ತಿಕ್ ಕೂಡ ಕಾರಣಕರ್ತರು. ಐ ಥ್ಯಾಂಕ್ ಹಿಮ್. ನಾನು ಪ್ರೊಡಕ್ಷನ್ ಅವ್ರಿಗೂ ಥ್ಯಾಂಕ್ ಹೇಳ್ತೀನಿ, ಡೈರೆಕ್ಟರ್ ಕೂಡ ಥ್ಯಾಂಕ್ ಹೇಳ್ತೀನಿ. ಆ್ಯಂಡ್ ವಿಕಾಸ್ ಅವ್ರು ಕೂಡ ಅದ್ಭುತವಾಗಿ ಸಾಂಗ್ಸ್ಗಳು ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲೂ ಕೂಡ. ಥ್ಯಾಂಕ್ ಯು ವಿಕಾಸ್ ಟು. ಥ್ಯಾಂಕ್ ಯು ಆಲ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.